ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಹೋಮ್ ಕಿಚನ್. ಹೋಟೆಲ್ ಸ್ಟೈಲಲ್ಲಿ ಮಸಾಲೆ ದೋಸೆ ಮಾಡ್ಕೊಂಡು ತಿನ್ನಬೇಕಾ? ಹಾಗಿದ್ದರೆ ಒಂದು ಟಿಪ್ಸ್ನ ಜೊತೆ ನಿಮಗೆ ಮಸಾಲ ದೋಸೆನ ಹೋಟೆಲ್ ಶೈಲಿಯಲ್ಲಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ. ಇದನ್ನು ಖಂಡಿತ ನೀವು ಟ್ರೈ ಮಾಡಿ. ಇವಾಗ 1 ಸೇರ್ ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ. ಇದಕ್ಕೆ 1 ಕಪ್ ತೊಗರಿಬೇಳೆ, ಅಷ್ಟೇ ಪ್ರಮಾಣದಲ್ಲಿ 1 ಕಪ್ ಉದ್ದಿನಬೇಳೆ, ಅಷ್ಟೇ ಪ್ರಮಾಣದಲ್ಲಿ ಕಡಲೆಬೇಳೆ, ಹಾಗೆ 2 ಟೀ ಸ್ಪೂನ್ ಮೆಂತೆ. ಇವಾಗ ಇವುಗಳನ್ನೆಲ್ಲ ಹಾಕಿ ನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊಳ್ಳೋಣ. ತೊಳ್ಕೊಂಡು 4ರಿಂದ 5 ಅವರ್ ಅಕ್ಕಿ ನೆನೆಬೇಕಾಗುತ್ತೆ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನು ಹಾಕಿ ನೆನೆಯಲಿಕ್ಕೆ ಇಡೋಣ. ತೊಗರಿ ಬೇಳೆ ಹಾಕೋದ್ರಿಂದ ಗರಿ ಗರಿನೂ ಬರುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ, ಹಾಗೆ ತುಂಬ ಪರ್ಫೆಕ್ಟಾಗಿ ದೋಸೆ ಬರುತ್ತೆ. ಹೋಟೆಲ್ನಲ್ಲೂ ಇದೇ ಟಿಪ್ಸನ್ನು ಫಾಲೋ ಮಾಡೋದು. ನೆನೆಸಿದ ಅಕ್ಕಿಯನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ನುಣ್ಣಕ್ಕೆ ರುಬ್ಕೋಬೇಕು. ನಂತರ ನಾನು ಒಂದು ಪಾತ್ರೆಗೆ ಇದನ್ನು ತೆಗಿತಾ ಇದ್ದೇನೆ. ಇದು ರಾತ್ರಿ ಹಾಕುವಾಗ ಅರ್ಧ ಪಾತ್ರೆ ಇರುತ್ತೆ, ಬೆಳಗ್ಗೆ ಫುಲ್ ಪಾತ್ರೆ ತುಂಬಿ ಹೋಗಿರುತ್ತೆ. ಅಷ್ಟು ಹಿಟ್ಟು ಉಬ್ಬಿ ಚೆನ್ನಾಗಿ ಬಂದಿರುತ್ತೆ. ಯಾಕಂದರೆ ನಾವು ಹಾಕಿರೋ ತೊಗರಿಬೇಳೆ, ಕಡಲೆಬೇಳೆ ಹಾಗೂ ಉದ್ದಿನಬೇಳೆ ಸಮ ಪ್ರಮಾಣದಲ್ಲಿ ತೆಗೆದುಕೊಂಡಿದ್ವಲ್ಲ, ಈ ಹಿಟ್ಟು ಉಬ್ಬಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ದೋಸೆನೂ ಚೆನ್ನಾಗಿ ಬರುತ್ತೆ. ರಾತ್ರಿಯೇ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಹಿಟ್ಟು ಉಬ್ಬಿ ಬಂದಿರುತ್ತೆ. ನೋಡಿ, ಇವಾಗ ಅರ್ಧ ಪಾತ್ರೆ ಇದೆ, ನಾನು ತೋರಿಸ್ತೀನಿ. ಬೆಳಗ್ಗೆ ಪಾತ್ರೆ ಎಲ್ಲ ತುಂಬಿದೆ. ಇದನ್ನು ಕ್ಲೋಸ್ ಮಾಡಿ ಎತ್ತಿಟ್ಬಿಡಿ. ನೋಡಿ, ಬೆಳಗ್ಗೆ ಪಾತ್ರೆ ಫುಲ್ಲಾಗಿದೆ. ಇವಾಗ 1 ಚಿಟಿಕೆ ಸೋಡಾ, 2 ಟೀ ಸ್ಪೂನ್ ಸಕ್ಕರೆಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೇಗೆ ಹಿಟ್ಟು ಬಾಕ್ಸ್ ಥರ ಆಗಿದೆ, ಹೌದಲ್ಲ? ನೋಡಿ, ಚೆನ್ನಾಗಿ ಸಕ್ಕರೆ ಸೋಡಾ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಸಕ್ಕರೆಯನ್ನು ಕರಗಲಿಕ್ಕೆ ಬಿಟ್ಟು ಸ್ವಲ್ಪ ಹೊತ್ತಿನ ನಂತರ ಸ್ಟವ್ ಆನ್ ಮಾಡಿಬಿಟ್ಟು ತವಾನ ಕಾಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಎಲ್ಲ ಮಿಂಗಲ್ಲಾಗಿ ಮಿಕ್ಸ್ ಆಗಿದೆ. ದೋಸೆ ಹಾಕಲಿಕ್ಕೆ ಹಿಟ್ಟು ತಯಾರಾಗಿದೆ. ಈ ಕಡೆ ತವ ಕಾದಿದೆ. ನಿಧಾನವಾಗಿ ಒಂದು ಸೌಟ್ ಹಿಟ್ಟನ್ನು ಹಾಕಿ ದೋಸೆ ಮಾಡಿ ನಂತರ ಬೆಣ್ಣೆ ಅಥವಾ ಎಣ್ಣೆಯಿಂದ ನಾನು ತಯಾರು ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೆಣ್ಣೆ ಬೇಡ ಅಂದರೆ ಎಣ್ಣೆಯನ್ನು ಬೇಕಾದರೂ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ, ಸ್ಪೂನೇ ಬೇಕಾಗಿಲ್ಲ, ತಾನೇ ತವ ಬಿಟ್ಕೊಂಡು ಎದ್ದು ಬಂದಿದೆ ದೋಸೆ. ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಈ ಥರ ಈಸಿಯಾಗಿ ನಾವು ಮನೆಯಲ್ಲೇ ಮಸಾಲ ದೋಸೆನ ಮಾಡಿಕೊಂಡು ತಿನ್ಬೋದು. ವ್ಯೂವರ್ಸ್ ಒಬ್ಬರು ಮಸಾಲ ದೋಸೆಯನ್ನು ಮಾಡೋದು ಹೇಳಿ ತೋರಿಸಿ ಅಂತ ಹೇಳಿದರು. ಹಾಗಾಗಿ ನಾನು ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ, ನಾನು ಬೆಣ್ಣೆ ಹಾಕಿ ನಂತರ ಶೇಂಗಾ ಹುಡಿಯನ್ನು ಹಾಕಿ ತಯಾರಿಸಿದ ಆಲೂಗಡ್ಡೆ ಪಲ್ಯವನ್ನು ಹಾಕಿ ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ. ತುಂಬ ಈಸಿ ಇದೆ ಫ್ರೆಂಡ್ಸ್. ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಅಂತ ಕ್ಲಿಕ್ ಮಾಡಿ. ನನ್ನ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಮೊದಲು ಬರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನಾನು ಕೊಬ್ಬರಿ ಚಟ್ನಿ ಹಾಗೆ ಸಾಂಬಾರು ಜೊತೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಖಂಡಿತ ತುಂಬ ಚೆನ್ನಾಗಿದೆ. ನೀವು ಇದನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕೊನೆವರೆಗೂ ನಮ್ಮ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲ ತುಂಬ ಧನ್ಯವಾದಗಳು.